ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ತಮಗೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ. ಈ ದಿನ ಸರ್ಕಾರಿ ನೌಕರರಿಗೆ ಒಂದು ಉಪಯೋಗ ಆಗುವಂತಹ ಒಂದು ವಿಶೇಷ ಮಾಹಿತಿ. ಸರ್ಕಾರಿ ನೌಕರರ ವೇತನ ವಿತರಣೆಯ ಹೊಸ ವ್ಯವಸ್ಥೆ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ವೇತನ ವಿಳಂಬ ಆಗೋದಿಲ್ಲ. ವೇತನ ಸರಿಯಾದ ಸಮಯಕ್ಕೆ ಸಿಗತ್ತೆ. ಯಾವುದೇ ತೊಂದರೆ ಆಗದೇ ಆಲ್ ಬೆನಿಫಿಟ್ಸ್ಗಳನ್ನು ಸಿಗುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ನೌಕರರು ಹಗಲು ರಾತ್ರಿಯಿಂದ ಕೆಲಸ ಮಾಡಿದ್ರು ಕೂಡ ಅವರಿಗೆ ಸರಿಯಾದ ಸಮಯಕ್ಕೆ ಸಂಬಳ ವ್ಯವಸ್ಥೆಗಳು ಆಗಲ್ಲ. ಅವ್ರಿಗೆ ಸಿಗಬೇಕಾದಂಥ ಭತ್ಯೆಗಳು ಸಿಗೋದಿಲ್ಲ. ಯಾವತ್ತೋ ಸಂಬಳ ಆಗತ್ತೆ, ಯಾವತ್ತೋ ಸಮಸ್ಯೆಗಳಾಗುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ಬಗ್ಗೆ ಹೊಸ ಸರ್ಕಾರದಿಂದ ಒಂದು ಹೊಸ ಆದೇಶ ಬಂದಿದೆ. ವೇತನ ವ್ಯವಸ್ಥೆಯಲ್ಲಿ ಆಗಿರುವಂಥ ಬದಲಾವಣೆಗಳು ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸ್ಯಾಲ್ರಿ ವೇತನ ವಿತರಣೆ ಹಾಗೂ ಬಿಲ್ ತಯಾರಿಕೆಗೆ ಸಂಬಂಧಪಟ್ಟ ಹಾಗೆ ಹೊಸ ವ್ಯವಸ್ಥೆ ಜಾರಿಯಾಗ್ತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ HRMS2 ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಖಜಾನೆ 2 ವ್ಯವಸ್ಥೆ ಅಡಿಯಲ್ಲಿ ಹೊಸ ಆನ್ಲೈನ್ ಪದ್ಧತಿಯನ್ನು ಕಡ್ಡಾಯಗೊಳಿಸಿ ಅಧಿಕೃತವಾದ ಸರ್ಕಾರಿ ಆದೇಶವನ್ನು ಹೊರಡಿಸಿದೆ. ಈ ಹೊಸ ಪದ್ಧತಿಯ ಉದ್ದೇಶಗಳು ಏನು ಅದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಇದರಿಂದ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಯಾವೆಲ್ಲ ಯೂಸ್ ಆಗುತ್ತೆ, ಇದರಿಂದ ನಿವೃತ್ತ ನೌಕರರಿಗೆ ಯಾವ ರೀತಿ ಉಪಯೋಗ ಆಗತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋದಾಗದಾದರೆ, ಹೊಸ ಪದ್ಧತಿಯ ಮುಖ್ಯ ಉದ್ದೇಶ ವೇತನ ಪ್ರಕ್ರಿಯೆಯಲ್ಲಿ ಅಂದರೆ ಸ್ಯಾಲ್ರಿ ಕೊಡೋವಂಥದ್ದನ್ನು ಪ್ಯೂರು ಪೇಪರ್ಲೆಸ್ ಕಾಗದ ರಹಿತವಾಗಿ ಮಾಡೋದು, ಪೇಪರ್ಲೆಸ್ ಆಗಿ ಮಾಡೋದು ಮತ್ತು ವೇತನ ವಿಳಂಬ ಆಗದಂತೆ ತಪ್ಪಿಸೋದು, ಸಕಾಲಕ್ಕೆ ಸರ್ಕಾರಿ ನೌಕರರಿಗೆ ವೇತನವನ್ನು ಕೊಡುವಂಥ ವ್ಯವಸ್ಥೆ ಮಾಡೋಕ್ಕೆ ಇದರ ಮೂಲ ಉದ್ದೇಶ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು, ಸರ್ಕಾರಿ ನೌಕರರಂದರೆ ಅವರಿಗೆ ಕಮಿಟ್ಮೆಂಟ್ಗಳು ತುಂಬ ಇರುತ್ತೆ. 5ನೇ ತಾರೀಕೊಳಗೆ ಮನೆ ಬಾಡಿಗೆಗಳನ್ನು ಕಟ್ಟಬೇಕು, ಮಕ್ಕಳ ಸ್ಕೂಲ್ ಫೀಸನ್ನು ಕಟ್ಟೋದು, ಟ್ಯೂಷನ್ ಫೀಸನ್ನು ಕಟ್ಟೋದು, ಡಿಶ್ ಬಿಲ್ ಇರ್ಬೋದು, ಮನೆಯ EMI, ಗಾಡಿ EMI ಅವೆಲ್ಲ 5ರಿಂದ 10ನೇ ತಾರೀಕೊಳಗೆ ಬರುತ್ತೆ. ಸರ್ಕಾರ ಯಾವಾಗಲೂ ಹಿಂದಿನ ಸರ್ಕಾರಗಳು ಇದ್ದಾಗ 1ನೇ ತಾರೀಕಿಗೆ ಸರ್ಕಾರಿ ನೌಕರರ ಸಂಬಳ ಆಗ್ತಾಯಿತ್ತು. ಆದರೆ ಇತ್ತೀಚೆಗೆ 10ನೇ ತಾರೀಕು 15ನೇ ತಾರೀಕಾದರೂ ಸಂಬಳಗಳಾಗಲ್ಲ. ಬೇರೆ ಸರ್ಕಾರಿ ನೌಕರರಿಗೆ ಹೋಗಲಿ, ಟೀಚರ್ಗಳಿಗಂತೂ 3ರಿಂದ 4 ತಿಂಗಳು ಸಂಬಳಗಳೇ ಆಗೋದಿಲ್ಲ. ನಿಗಮ ಮಂಡಳಿ ಇರೋರಿಗೂ ಕೂಡ ಸಂಬಳಗಳು ಅನುದಾನ ಬಂದಾಗ ಆಗತ್ತೆ, ಲೆಕ್ಚರ್ಗಳಿಗೂ ಆಗತ್ತೆ. ಯಾಕೆ ಈ ರೀತಿ ವಿಳಂಬ ಮಾಡ್ತಾ ಇದ್ದಾರೆ? ಸರ್ಕಾರದ ಅನುದಾನ ಇಲ್ವಾ? ಈ ಎಲ್ಲ ವಿಳಂಬಗಳನ್ನು ತಪ್ಪಿಸಬೇಕು. ತಿಂಗಳ ಮೊದಲನೇ ದಿನವೇ ಸಂಬಳ ಆಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಈ ಹೊಸ ಯೋಜನೆಯ ಉದ್ದೇಶ ಆಗಿದೆ. ಇದರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕುಟುಂಬ ವರ್ಗದವರಿಗೂ ಕೂಡ ಸಕಾಲದಲ್ಲಿ ಸಂಬಳ ಸಿಗುವಂಥ ವ್ಯವಸ್ಥೆ ಆಗತ್ತೆ. ಹಾಗಾಗಿ ಇದೊಂದು ಉತ್ತಮವಾದ ವ್ಯವಸ್ಥೆ ಅಂತಲೇ ಹೇಳ್ಬೋದು. ವೇತನ ವಿತರಣೆಯಲ್ಲಿ ಆಗ್ತಿದ್ದಂಥ ವಿಳಂಬವನ್ನು ತಪ್ಪಿಸೋದು ಹಾಗೂ ನಿಖರತೆಯನ್ನು ತರೋದು. ಯಾವಾಗಲೇ ಸಂಬಳ ಯಾಕಾಗಿಲ್ಲ ಅಂತ ಕೇಳಿದರೆ, ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತ ಬಿಟ್ಟು ಸಜೆಷನನ್ನು ಹೇಳಿ ಸಂಬಳವನ್ನು ಮುಂದೂಡುವಂಥ ಪದ್ಧತಿಯಿಂದ ನಿವಾರಣೆ ಆಗುತ್ತೆ. ಆನ್ಲೈನ್ ಆಗೋದ್ರಿಂದ ಜನವರಿ 1ನೇ ತಾರೀಕಿಗೆಲ್ಲ ನಿಮ್ಮ ಸಂಬಳ ನಿಮ್ಮ ಖಾತೆಗಳಿಗೆ ಸೇರುವಂಥ ಸಮಯ ಬರುತ್ತೆ. ಆದೇಶದ ಮುಖ್ಯಾಂಶಗಳು ಹಾಗೂ ಅಧಿಕೃತ ಆದೇಶ ಪ್ರತಿಯನ್ನು ನಾನು ಈಗಾಗಲೇ ಪ್ರಕಟ ಮಾಡಿದ್ದೀನಿ. ಅದನ್ನು ಮತ್ತೆ ಡಿಸ್ಕಸ್ ಮಾಡೋವಂಥ ಅಗತ್ಯ ಇಲ್ಲ ಅಂತ ಡಿಸ್ಕಸ್ ಮಾಡ್ತಾ ಇಲ್ಲ. ಆದರೂ ಕೂಡ ಕೆಲವೊಂದು ಮುಖ್ಯಾಂಶಗಳನ್ನು ಹೇಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಹೋಗ್ತೀನಿ. ಹೊಸ
ವೇತನ ವಿತರಣಾ ಪದ್ಧತಿ HRMS 2ನ ಪ್ರಮುಖ ಮುಖ್ಯಾಂಶಗಳು ಹೆಡ್ಲೈನ್ಸ್ಗಳು ಏನು ಅಂತ ಹೇಳಿದ್ರೆ, ಕಡ್ಡಾಯ ಬಯೋಮೆಟ್ರಿಕ್ ಪದ್ಧತಿ, ಕಡ್ಡಾಯ ಹಾಜರಾತಿ, ಹೊಸ ನಿಯಮದ ಪ್ರಕಾರ ಪ್ರತಿ ತಿಂಗಳು ಹಾಜರಾತಿ, ಅಡ್ವಾನ್ಸ್ ಎಂಟ್ರಿ ಆ್ಯಂಡ್ ವೆರಿಫಿಕೇಷನ್, HRMS 2 ಪೋರ್ಟಲ್ನಲ್ಲಿ ನಿಗದಿತ ದಿನಾಂಕದ ಒಳಗೆ ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿ ಇದನ್ನು ಅಪ್ಡೇಟನ್ನು ಮಾಡಲೇಬೇಕು. ಹಾಜರಾತಿ ಆಧರಿಸಿ ಕರಡು ವೇತನ ಬಿಲ್ಲನ್ನು ಡ್ರಾಫ್ಟ್ ಪೇ ಬಿಲ್ಲು ಸಿದ್ಧ ಆಗತ್ತೆ. ಈ ಡಾಟಾಗಳನ್ನೆಲ್ಲ ಎಂಟ್ರಿ ಮಾಡಿದಾಗ ಡ್ರಾಫ್ಟ್ ಪೇ ಬಿಲ್ಲು ರೆಡಿ ಆಗತ್ತೆ. ತದನಂತರ ಈ ಎರಡೂ ಪ್ರಕ್ರಿಯೆಗಳನ್ನು ಡ್ರಾಫ್ಟ್ ವೇತನ ಬಿಲ್ಲು ಮೊದಲು ಇನಿಷಿಯೇಟರ್ ಹಂತಕ್ಕೆ ಪರಿಶೀಲನೆ ಆದ ನಂತರ DDO ಡ್ರಾಯಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫೀಸರ್ ಲಾಗಿನ್ ಮೂಲಕ ವೆರಿಫೈ ಮಾಡಿ ಖಜಾನೆಗೆ ಕಳಿಸ್ಕೊಡ್ತಾರೆ. ಮೊದಲು ಪೇಪರಲ್ಲಾಗಿದ್ದರೆ ಅಲ್ಲಿ ಆ ಹಂತದಲ್ಲಿ ಮಾಡಿ ಅದು ಸರಿ ಇಲ್ಲ ಅಂತ ಸರಿ ಮಾಡಿ ಮತ್ತು ಆ ಲೆಟ್ರಿಗೆ ಇನ್ನೊಂದು ಲೆಟ್ರು ಅನ್ನೋ ಪದ್ಧತಿ ಇತ್ತಲ್ಲ, ಈ ಪದ್ಧತಿಯಿಂದ ಒಂದು ನಿವಾರಣೆ ಸಿಗುವಂಥ ಕಾಲ ಬರುತ್ತೆ. ವೆರಿಫೈ ಮಾಡ್ಕೊಂಡು ತಕ್ಷಣ ಕೊಡ್ಬೋದು. ವೇತನ ತಡೆ ಹಿಡಿಯುವಿಕೆ ಅಂದರೆ ಪೇ ಹೋಲ್ಡ್ ಓವರ್ ಮಾಡೋದು, ರಿಲೀಸ್ ಮಾಡೋದು. ಯಾವ ಸರ್ಕಾರಿ ನೌಕರರ ಹಾಜರಾತಿ ಕೊರತೆ ಇದೆ, ತಾಂತ್ರಿಕ ಕಾರಣಕ್ಕಾಗಿ ಅವನ ಇಂಕ್ರಿಮೆಂಟ್ಗಳು ಇರ್ಬೋದು, ಯಾವುದೇ ಇದ್ದರೂ ಕೂಡ ಅದನ್ನು ತಕ್ಷಣ ಹೋಲ್ಡ್ ಮಾಡೋಕ್ಕೂ ಕೂಡ ಅವಕಾಶಗಳು ಇದೆ. ಈ ತಕ್ಷಣ ಹೋಲ್ಡ್ ಮಾಡೋ ಪದ್ಧತಿ ಆನ್ಲೈನ್ ಬಂದೇ ಮಾಡಬೇಕು ಅಂತಿಲ್ಲ. ಸರ್ಕಾರಿ ನೌಕರರಿಗೆ ಬರಬೇಕಾಗಿರೋದ್ರ ಬಗ್ಗೆ ತಿಂಗಳಾನುಗಟ್ಟಲೆ ಅರ್ಜಿಗಳನ್ನು ಹಾಕಿದ್ರು ಕೂಡ ಬರದೇ ಇರೋದು. ಕಟ್ ಮಾಡೋ ವಿಚಾರದಲ್ಲಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕಟ್ ಮಾಡಿ ಬಿಡುವಂಥ ಕಾಲ ಮೊದಲಿಂದನೂ ಇದೆ. ಪೇಪರ್ ಇದ್ದಾಗಲೂ ಇದೆ, ಪೇಪರ್ಲೆಸ್ ಆದಾಗಲೂ ಇದೇ ಪದ್ಧತಿ ಇದೆ. ಯಾವುದೇ ಸರ್ಕಾರಿ ನೌಕರರ ಹಾಜರಾತಿ ಕೊರತೆ ಇತರೆ ತಾಂತ್ರಿಕ ಕಾರಣಗಳಿದ್ದರೆ ಇಡೀ ಕಚೇರಿಯ ಬಿಲ್ಲನ್ನು ತಡೆಯುವ ಬದಲು ನಿರ್ದಿಷ್ಟ ನೌಕರರ ವೇತನವನ್ನು ಮಾತ್ರ ಹೋಲ್ಡ್ನಲ್ಲಿ ಇಟ್ಟು ಉಳಿದವರ ಬಿಲ್ ಪ್ರಕ್ರಿಯೆ ಮಾಡಲು ಅವಕಾಶ ಇದೆ. ಈ ಹಿಂದಿನ ಪದ್ಧತಿ ಏನಿತ್ತಂದರೆ, ಈಗ ಒಂದು 30 ಜನ ವರ್ಕ್ ಮಾಡ್ತಾಯಿದ್ರೆ ಅದರಲ್ಲಿ ಒಬ್ಬೊಂದು ಹಾಜರಾತಿ ಕೊರತೆ ಇದೆ, ಏನೋ ತಾಂತ್ರಿಕ ಕಾರಣಕ್ಕಾಗಿ ಸ್ಯಾಲ್ರಿ ಮಾಡೋಕ್ಕಾಗ್ತಾಯಿರಲ್ಲ, ಆವಾಗ ಎಲ್ಲರ ಸಂಬಳ ಕೂಡ ಲೇಟ್ ಆಗ್ತಾಯಿತ್ತು. ಆ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋ ಉದ್ದೇಶಕ್ಕಾಗಿ ಯಾರ್ದು ಪ್ರಾಬ್ಲಮ್ ಇದೆ ಅವರನ್ನು ಹೋಲ್ಡ್ ಮಾಡಿ ಉಳಿದವರಿಗೆ ತಕ್ಷಣ 1ನೇ ತಾರೀಕೊಳಗೆ ಸಂಬಳ ಕೊಡೋಕ್ಕೆ ಇದೊಂದು ಉತ್ತಮ ವ್ಯವಸ್ಥೆ ಅಂತಲೇ ಹೇಳ್ಬೋದು. ನೇರ ಜಮಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಖಜಾನೆ 2 ಪದ್ಧತಿಯ ಮೂಲಕ ನೌಕರರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವೇತನ ಜಮಾ ಆಗತ್ತೆ. ಯಾವುದೇ ಮಧ್ಯವರ್ತಿಗಳಿರಲ್ಲ, ಡೈರೆಕ್ಟಾಗಿ ಅವರ ಅಕೌಂಟ್ಗಳಿಗೆ ಹೋಗುವಂಥ ಪದ್ಧತಿ ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. AG ಪೇ ಸ್ಲಿಪ್ ಮತ್ತು ಈ ಸೇವಾ ಪುಸ್ತಕ ಸರ್ವಿಸ್ ಬುಕ್ಕನ್ನು ಕೂಡ ಈ ಸೇವಾ ಪುಸ್ತಕವನ್ನು ಮಾಡಿದರೆ ಗೆಜೆಟೆಡ್ ನೌಕರರ ವಿವರಗಳನ್ನು EGGMS ಮೂಲಕ ಆನ್ಲೈನ್ನಲ್ಲೇ ಪರಿಶೀಲಿಸಿ ಬಿಗ್ ಪ್ರಪೋಸ್ ಮಾಡಬಹುದಾಗಿತ್ತು. ಮಾಡೋಕ್ಕೆ ಅವಕಾಶಗಳಿದೆ. ಹೊಸ ವೇತನ ಪದ್ಧತಿ ಇತ್ತೀಚೆಗೆ 7th ಪೇ ಕಮಿಷನ್ ಆಯೋಗದ ಅನ್ವಯ ಪರಿಷ್ಕೃತ ವೇತನ ಬಿಲ್ ಸಿದ್ಧಪಡಿಸುವ ಕುರಿತಾಗಿ ಹಣಕಾಸು ಇಲಾಖೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿತ್ತು. ಅದು ಜಿಒ ಕಾಪಿಗಳನ್ನು ಕೂಡ ಈ ಹಿಂದೆ ನಾನು ಇದು ಮಾಡಿದ್ದೀನಿ. ನೀವು ಬೇಕಾದರೆ ಆ ಆದೇಶ ಪ್ರತಿಯನ್ನು ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ finance.karnataka.gov.in ಅಥವಾ ಖಜಾನೆ ಪೋರ್ಟಲ್ k2karnataka.gov.in ಭೇಟಿ ನೀಡಿ ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಆದೇಶಗಳು ಹಾಗೂ ಸುತ್ತೋಲೆಗಳನ್ನು ಕೂಡ ಅಲ್ಲೇ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. 2ನೇ ಹಂತದಲ್ಲಿ ಗೌರ್ಮೆಂಟ್ ಆರ್ಡರ್ಸ್, ಸರ್ಕಾರಿ ಆದೇಶಗಳು ಹಾಗೂ ಸರ್ಕ್ಯುಲರ್ಗಳನ್ನು ಲಿಂಕ್ಗಳನ್ನು ಕೂಡ ಅಲ್ಲಿ ಸಿಗತ್ತೆ. ಸರ್ಚ್ ಬಾಕ್ಸ್ನಲ್ಲಿ HRMS 2 ಸ್ಯಾಲ್ರಿ ಬಿಲ್ ಪ್ರೋಸೆಸ್ ಅಥವಾ 7th ಪೇ ಕಮಿಷನ್ ಇಂಪ್ಲಿಮೆಂಟೇಷನ್ ಆಫ್ 7th ಪೇ ಕಮಿಷನ್ ಅಂತ ಟೈಪ್ ಮಾಡಿದ್ರು ಕೂಡ ನಿಮಗತ್ತೆ. ನೀವು PDF ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. HRMS 2 ಹೊಸ ತಾಂತ್ರಿಕ ಪ್ರಕ್ರಿಯೆ, ಉದಾಹರಣೆಗೆ ಲೀವ್ ಮ್ಯಾನೇಜ್ಮೆಂಟು, ಇದರಲ್ಲಿ ರಜೆಯ ಅರ್ಜಿಗಳನ್ನು ಕೂಡ ಇಲ್ಲೇ ಮೇಂಟೈನ್ ಮಾಡ್ಬೋದು. ಬಿಲ್
ರೀಪ್ರೊಸೆಸಿಂಗು ಮರು ಬಿಲ್ಗಳನ್ನು ಪ್ರೋಸೆಸ್ ಮಾಡೋಕ್ಕೂ ಕೂಡ ಅವಕಾಶಗಳಿದೆ. ತುಟ್ಟಿ ಭತ್ಯೆ DA ಹೆಚ್ಚಳದ ಆದೇಶವನ್ನು ಸಹ ಆರ್ಥಿಕ ಇಲಾಖೆಯ ಸರ್ವಿಸಸ್ ವಿಭಾಗದಲ್ಲಿ ನಿಯಮಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸರ್ಕಾರ ಮಾಡಿರುವಂಥ ಹೊಸ ಈ ವ್ಯವಸ್ಥೆಯಿಂದಾಗಿ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಯಾವುದೇ ವಿಳಂಬವಿಲ್ಲದೆ ತನ್ನ ಬಿಲ್ಗಳನ್ನು ಹಾಗೂ ಸ್ಯಾಲ್ರಿ ವೇತನವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇಂಥದ್ದೇ ಉಪಯುಕ್ತವಾದ ಮಾಹಿತಿಯನ್ನು ತಮ್ಮ ಮುಂದೆ ತರುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ